ಇಲ್ಲಿ ಯಾವ ಗುತ್ತಿಗೆದಾರ ಸಂಘ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 40% ಆರೋಪವನ್ನು ಮಾಡಿತ್ತು, ಅದೇ ಗುತ್ತಿಗೆದಾರ ಸಂಘ ಈಗ ಸರ್ಕಾರದ ಮೇಲೆ, ಹಾಲಿ ಸರ್ಕಾರದ ಮೇಲೆ ಆರೋಪವನ್ನು ಮಾಡಿದೆ. ಕೆಲವು ಇಲಾಖೆಗಳನ್ನು ಕೂಡ ಅವರು ನಿರ್ದಿಷ್ಟವಾಗಿ ಹೆಸರಿಸಿದ್ದಾರೆ. ಈಗ ನೋಡಿ, ನೀವು ಮೊನ್ನೆ ಇತ್ತೀಚೆಗೆ ಒಂದು ನಡೆದಂಥ ವಿದ್ಯಮಾನ, ಮಂಡ್ಯದ ಒಬ್ಬ ಎಕ್ಸೈಸ್ ಕಾಂಟ್ರಾಕ್ಟ್ರು ನಮ್ಮಿಂದ 700 ಕೋಟಿ ಕಲೆಕ್ಷನ್ ಮಾಡಿ ಕೊಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳುವಂಥ ನೇರವಾದಂಥ ಆಪಾದನೆಗಳನ್ನು ಒಬ್ಬ ಕಾಂಟ್ರಾಕ್ಟ್ರ್, ಅಂದರೆ ಎಕ್ಸೈಸ್ ಕಾಂಟ್ರಾಕ್ಟ್ರೇ ಮಾಡಿರುವಂಥದ್ದು. ಇವತ್ತು ಕಾಂಟ್ರಾಕ್ಟರ ಸಂಘಗಳು ಇದನ್ನು ಪ್ರಯತ್ನ ಪಟ್ಟರು, ಇದನ್ನು ಒಂದು ರೀತಿಯಲ್ಲಿ ಮುಚ್ಚಿಡಬೇಕು, ಇವರ ಬಾಯಿ ಕಟ್ಟಿ ಹಾಕಬೇಕು ಅಂತ ಹೇಳುವಂಥ ಪ್ರಯತ್ನ ಪಟ್ಟರು. ಆದರೆ ಅವರಿಗೆ ಬದುಕಲಿಕ್ಕೆ ಸಾಧ್ಯ ಅಲ್ಲದಂಥ ರೀತಿಯ ಹೊರೆಗಳನ್ನು ಕಾಂಟ್ರಾಕ್ಟರ್ ಮೇಲೆ ಹಾಕಿದ ಮೇಲೆ ಇವತ್ತು ಅದು ಹೊರಗೆ ಬರ್ತಾ ಇದೆ. ಇದರಿಂದಾಗಿ ಭಯಭೀತರಾದಂಥ ಕಾಂಗ್ರೆಸ್ಸಿಗರ ಹೆಜ್ಜೆ ಇದು. ಇಲ್ಲಿಗೆ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನು ಶುರು ಮಾಡಿದ ಬಳಿಕ ರಾಜ್ಯ ಸರ್ಕಾರ ಏನಾದರೂ ಬಿಜೆಪಿ ವಿರುದ್ಧ ಈ ರೀತಿಯ SIT ತನಿಖೆ ಅಸ್ತ್ರವನ್ನು ಪ್ರಯೋಗ ಮಾಡಿರಬಹುದಾ, ನಿಮ್ಗೆ ಅನಿಸುತ್ತೆ? ನಾನು ಅದನ್ನೇ ಈಗ ತಾನೇ ಹೇಳಿರುವಂಥದ್ದು. ತುಂಬ ಕಂಗಾಲಾಗಿದ್ದಾರೆ ಕಾಂಗ್ರೆಸ್ಸಿಗರು. BJPಯ ಇವತ್ತಿನ ಆ್ಯಟಿಟ್ಯೂಡು, BJP ಇವತ್ತು ಜನಪರವಾದಂಥ ಹೋರಾಟಗಳನ್ನು ಮಾಡ್ತಾ ಇರುವಂಥದ್ದು, ಇದನ್ನೆಲ್ಲ ನೋಡಿ. ಒಂದು ಕಾಲಘಟ್ಟದಲ್ಲಿ ಅವರ ತಲೆಯಲ್ಲಿ ಏನಿತ್ತು, ನಾವು ಬಳ್ಳಾರಿ ಯಾತ್ರೆ ಮಾಡಿದೆವು, ನಾವು ಕರಾವಳಿಯಲ್ಲಿ ಒಂದು ಯಾತ್ರೆ ಮಾಡಿದೆವು, ನಮ್ಮ ಮೇಕೆದಾಟು ಯೋಜನೆ ಯಾತ್ರೆ ಮಾಡಿದೆವು, ಇದರಿಂದಾಗಿ ನಮಗೆ ಒಂದು ರೀತಿಯ ಜನಬೆಂಬಲ ಸಿಕ್ತು ಅಂತ ಹೇಳುವಂಥದ್ದು ಅವ್ರಿಗೆ ಗೊತ್ತಿತ್ತು. ಆ ಗೊತ್ತಿದ್ದು ಅದು ಕಳೆದ ಚುನಾವಣೆಯಲ್ಲಿ ಸಾಬೀತು ಆಯಿತು. ಇವತ್ತು ನಾವು ಮಾಡ್ತಾ ಇರುವಂಥ ಹೋರಾಟ ಅವರ ಹೋರಾಟಕ್ಕಿಂತ ದುಪ್ಪಟ್ಟು ಜನಬೆಂಬಲ ಬರ್ತಾ ಇರುವಂಥದ್ದನ್ನು ಕಂಡೇ ಅವರು ಹೆದರಿ ಈ ರೀತಿಯ ಒಂದು ಪ್ರಯತ್ನಗಳನ್ನು ಮಾಡ್ತಾರೆ. ಎಷ್ಟು ಸಮಯ ಆಯಿತು ಸರ್? 2 ವರ್ಷ ಆಯಿತು. ನಿಜವಾದ ತನಿಖೆಗಳು ಆ ಕಾಲ ಮೀರಿದ ಹಾಗೆ ತನಿಖೆಗಳು ಹಳ್ಳ ಹಿಡಿಯುವಂಥದ್ದನ್ನು ನಾವೆಲ್ಲ ಕಂಡಿದ್ದೇವೆ. ಈಗ ಸಾಧಾರಣವಾಗಿ ಇವರ 40% ಅಂತ ಹೇಳುವಂಥದ್ದು ಸುಳ್ಳು ಅಂತ ಜನ ಎಲ್ಲ ಒಪ್ಪಿಕೊಂಡಾಗಿದೆ. ಆದರೆ ಇವತ್ತು ಇವರ ಪ್ರಯತ್ನಗಳು ಒಂದು ರೀತಿಯಲ್ಲಿ ಬೆದರಿಕೆಯಿಂದ ಆಗುವಂಥ ಈ ಪ್ರಯತ್ನಗಳು ಅಂತ ನಾನು ಭಾವಿಸ್ತೇನೆ. ಅವರಿಗೆ ಹೆದರಿಕೆ ಆಗಿದೆ. ಆ ಬೆದರಿಕೆಯ ಹಿಂದಿನ ಅವರ ಪ್ರಯತ್ನಗಳು ಇವತ್ತು ಅದು ಅವರಿಗೆ ತಿರುಗುಮಾಣ ಆಗಿದೆ. ಆ ರೀತಿಯಿಂದಾಗಿ ನಮ್ಮ ಹೋರಾಟವೇ ಪ್ರಾಯಶಃ ಇಂಥ ಹೆಜ್ಜೆಗಳಿಗೆ ಕಾರಣೀಭೂತ ಆಗಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಇದೇ ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡಿದೆ. ಇದನ್ನು ಚರ್ಚೆ ಮಾಡೋದಕ್ಕೆ ಏಪ್ರಿಲ್ 17ರಂದು ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕೂಡ ರಾಜ್ಯ ಸರ್ಕಾರ ಈಗ ಕರೀತಾ ಇದೆ. ನೋಡಿ, ಇದು ವಿಧಾನಸಭೆಯ ಒಳಗೆ ಚರ್ಚೆಗಳಾಗಬೇಕಿದೆ. ಈಗ ನಾವು ನೋಡಿದ್ದೀವಿ, ಬೇರೆ ಬೇರೆ ಮೇಜರ್ ಕಮ್ಯುನಿಟಿಗಳು, ಅದು ಲಿಂಗಾಯತ ಇರ್ಬೋದು, ಅದು ನಿಮ್ಮ ಒಕ್ಕಲಿಗ ಕಮ್ಯುನಿಟಿಗಳು, ಒಂದು ರೀತಿಯಲ್ಲಿ ನಮ್ಮ ಕಾಂತರಾಜು ವರದಿ, ಆ ವರದಿ ಒಂದು ಸೈಂಟಿಫಿಕ್ ಆಗಿ ಅದನ್ನು ಇದು ಮಾಡಿಲ್ಲ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ, ಮತ್ತೊಂದು ಮಾಡಿದ್ದಾರೆ. ಇದರ ಬದಲಿ ಒಂದು ಸೈಂಟಿಫಿಕ್ ಆಗಿ ಇದನ್ನು ಮಾಡುವಂಥ ಒಂದು ಪ್ರಯತ್ನಗಳು ಆಗಬೇಕು ಅಂತ ಹೇಳುವಂಥದ್ದು ಪೂರ್ತಿ ವರದಿ ಹೊರಗೆ ಬರಲಿಕ್ಕೆ ಮೊದಲೇ ಬೇರೆ ಬೇರೆ ಕಡೆಯಿಂದ ಗೊತ್ತಾದಂಥ ಮಾಹಿತಿಗಳ ಪ್ರಕಾರ ಈಗಾಗಲೇ ಮಾಡಿದ್ದಾರೆ. ಇದು ಜಾತಿ ಗಣತಿ ಇರ್ಬೋದು ಅಥವಾ ನಮ್ಮ ಈ SIT ಇರ್ಬೋದು, ಇದು ಎರಡೂ ಕೂಡ ಇವರ ಒಂದು ರೀತಿ ಇವರ ಮನೋಸ್ಥಿತಿ ಅಲ್ಲೋಲ ಕಲ್ಲೋಲವಾಗಿರುವುದಕ್ಕೆ ನಿದರ್ಶನ ಅಂತ ನಾನು ಭಾವಿಸ್ತಾ ಇದ್ದೀನಿ.